ಸಂಸ್ಕೃತಿಯನ್ನು ಸ್ಮರಿಸುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಪಾಶ್ಚಿಮಾತ್ಯ ಮತ್ತು ಭಾರತೀಯ ಸಮಾಜಶಾಸ್ತ್ರಜ್ಞರ ಕೊಡುಗೆಗಳ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ಅದರಲ್ಲಿಯೂ ಇವತ್ತಿನ ಕ್ಲಾಸ್ನಲ್ಲಿ ಈ ಪಾಶ್ಚಿಮಾತ್ಯರ ಕೊಡುಗೆ ಕುರಿತು ನಾವು ಅಧ್ಯಯನವನ್ನು ಮಾಡಬೇಕಾಗಿದೆ. ಇಲ್ಲಿ ಸಮಾಜಶಾಸ್ತ್ರ ಬೆಳವಣಿಗೆಯಲ್ಲಿ ಪಾಶ್ಚಿಮಾತ್ಯರ ಕೊಡುಗೆಯನ್ನು ನೋಡಿದಾಗ ಅದರಲ್ಲಿಯೂ ಈ ಸಮಾಜಶಾಸ್ತ್ರ ಬೆಳವಣಿಗೆಗೆ ಮತ್ತು ಉಗಮಕ್ಕೆ ಕಾರಣವಾದಂತಹ ಈ ಕೈಗಾರಿಕೆಯ ಕ್ರಾಂತಿ ಪ್ರಮುಖ ಅಂಶದಿಂದ ಕೂಡಿಕೊಂಡದ. ಅಂದ್ರೆ ಇಲ್ಲಿನ ಈ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯೂ ಸಹ ಸಮಾಜಶಾಸ್ತ್ರವನ್ನ ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ಪ್ರಮುಖವಾದಂತಹ ಪಾತ್ರ ಯಾವುದಾಗಿದೆ ಅಂತಂದ್ರೆ ಈ ಕೈಗಾರಿಕಾ ಕ್ರಾಂತಿ. ಈ ಕೈಗಾರಿಕಾ ಕ್ರಾಂತಿಯ ಪರಿಣಾಮದಿಂದಾಗಿ ಇಲ್ಲಿ ಸಮಾಜಶಾಸ್ತ್ರವನ್ನು ಒಂದು ಸ್ವತಂತ್ರ ಮತ್ತು ಅದರಲ್ಲಿಯೂ ಪ್ರತ್ಯೇಕವಾಗಿ ಒಂದು ವಿಜ್ಞಾನವನ್ನಾಗಿ ರೂಪಿಸಿಕೊಳ್ಳುವಲ್ಲಿ ಅದರಲ್ಲಿ ಪಾಶ್ಚಿಮಾತ್ಯ ಸಮಾಜಶಾಸ್ತ್ರಜ್ಞರಾದಂತಹ ಆಗಸ್ಟ್ ಕೋಮ್, ಹರ್ಬರ್ಟ್ ಸ್ಪೆನ್ಸರ್, ಮ್ಯಾಕ್ಸ್ ವೆಬರ್, ಎಮ್ನಾಡ್ ಡರ್ಕೈಮ್, ಕಾರ್ಲ್ ಮಾರ್ಕ್ಸ್ ಹೀಗೆ ಪ್ರಮುಖರು ಸಮಾಜಶಾಸ್ತ್ರವು ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ಈ ಪಾಶ್ಚಿಮಾತ್ಯ ಸಮಾಜಶಾಸ್ತ್ರಜ್ಞರ ಕೊಡುಗೆಯೂ ಸಹ ನಾವು ನೋಡಬಹುದಾಗಿದೆ. ಹೀಗಾಗಿ ಇಲ್ಲಿಯೂ ಸಹ ಅದರಲ್ಲಿಯೂ ಈ ಸಮಾಜಶಾಸ್ತ್ರ ಒಂದು ವಿಜ್ಞಾನವನ್ನಾಗಿ ಮತ್ತು ಸಮಾಜಶಾಸ್ತ್ರ ಒಂದು ಪ್ರತ್ಯೇಕ ಸಮಾಜ ವಿಜ್ಞಾನದಲ್ಲಿ ಸಮಾಜಶಾಸ್ತ್ರವು ಒಂದು ಪ್ರತ್ಯೇಕ ವಿಜ್ಞಾನವನ್ನಾಗಿ ಸ್ಥಾಪಿಸುವಲ್ಲಿ ಪ್ರಮುಖ ಕಾರಣವಾದಂಥವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಗಸ್ಟ್ ಕೋಮ್ಟ್ ಅವರು. ಇವರು ಫ್ರಾನ್ಸ್ ದೇಶದವರು. ಯಾಕಂತಂದ್ರೆ ಆಗಸ್ಟ್ ಕೋಮ್ಟ್ ಅವರು ಸಹ ಈ ಸಮಾಜಶಾಸ್ತ್ರವನ್ನ ಸ್ಥಾಪಿಸುವಲ್ಲಿ ಅವರದೇ ಆದಂತಹ ಕೊಡುಗೆಯೂ ಸಹ ಮಹತ್ವದಿಂದ ಕೂಡಿಕೊಂಡಿದಂತ ಹೇಳ್ತದೆ. ಅದರಲ್ಲಿ ಈ ಪಠ್ಯಕ್ರಮದ ಪರಿದೃಷ್ಟಿಕೋನದಲ್ಲಿ ನೋಡಿದಾಗ ಆಗಸ್ಟ್ ಕೋಮ್ಟ್, ಹರ್ಬರ್ಟ್ ಸ್ಪೆನ್ಸರ್, ಎಮ್ನಾಡ್ ಡರ್ಕೈಮ್, ಅದರಲ್ಲೂ ಕಾರ್ಲ್ ಮಾರ್ಕ್ಸ್ ಈ ವಿಷಯಗಳ ಕುರಿತು ನಾವು ಅಧ್ಯಯನವನ್ನ ಮಾಡಬಹುದಾಗಿದೆ. ಅದರಲ್ಲಿ ಈ ಸಮಾಜಶಾಸ್ತ್ರ ಬೆಳವಣಿಗೆಯಲ್ಲಿ ಪಾಶ್ಚಿಮಾತ್ಯರ ಸಮಾಜಶಾಸ್ತ್ರಜ್ಞರ ಕೊಡುಗೆಯನ್ನು ನೋಡಿದಾಗ ಮೊದಲಿಗೆ ನಾವು ಆಗಸ್ಟ್ ಕೋಮ್ಟ್ ಅವರ ಕೊಡುಗೆಯ ಕುರಿತು ನಾವು ಇವತ್ತಿನ ವಿಷಯ ಅಧ್ಯಯನದಲ್ಲಿ ನಾವು ತಿಳ್ಕೋಬಹುದಾಗಿದೆ. ಅದರಲ್ಲಿ ಆಗಸ್ಟ್ ಕೋಮ್ಟ್ ಇವರು ಸಹ 19 ಜನವರಿ 1798ರಲ್ಲಿ ಏನಾದ್ರು ಇವರು ಜನ್ಮವನ್ನು ಹೊಂದಿದ್ರು. ಎಲ್ಲಿ? ಫ್ರಾನ್ಸ್ ದೇಶದಲ್ಲಿ. ಮತ್ತು 1852ರಲ್ಲಿ ಇವರ ಮರಣವನ್ನು ಹೊಂದಿದ್ದರು. ಇವರು ಸಹ ಒಬ್ಬ ಫ್ರೆಂಚ್ ತತ್ವಜ್ಞಾನಿ ಆಗಸ್ಟ್ ಕೋಮ್ಟ್ ಅವರು. ಇವರು ಜನವರಿ 19, 1798ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಜನ್ಮವನ್ನು ಹೊಂದಿದ್ರು. ಇವರು ತಮ್ಮ ಪೂರ್ಣ ಪ್ರಮಾಣದ ಶೈಕ್ಷಣಿಕ ಅಭ್ಯಾಸವು ಹಲವಾರು ತೊಡಕುಗಳಿದ್ರ ಅದರಲ್ಲೂ ಹಲವಾರು ಸಮಸ್ಯೆಯಿಂದ ಎದುರಿಸಿ ಹಲವಾರು ಸಮಸ್ಯೆಯಿಂದ ಒಳಗಾಗಿಯೂ ಸಹ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದಂಥವ್ರು ಯಾರಾಗಿದ್ದಾರೆ? ಆಗಸ್ಟ್ ಕೋಮ್ಟ್ ಅವರು. ಅವರು ಸಹ ಫ್ರಾನ್ಸ್ ದೇಶದ ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದಂಥವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಗಸ್ಟ್ ಕೋಮ್ಟ್ ಅವರು. ಆಗಸ್ಟ್ ಕೋಮ್ಟ್ ಅವರು ಸಹ ತಮ್ಮ
ತಮ್ಮದೇ ಆದಂತಹ ಬಾಲ್ಯ ಜೀವನದಲ್ಲಿ ಆಗಲಿ ಶಿಕ್ಷಣ ಅವಧಿಯಲ್ಲಾಗಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಅದರಲ್ಲಿಯೂ ಫ್ರಾನ್ಸ್ ದೇಶದ ವಿಶ್ವವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿದವರು ಒಂದು ಪರೀಕ್ಷಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯವನ್ನು ಆರಂಭಿಸಿದರು, ವೃತ್ತಿ ಜೀವನವನ್ನು ಆರಂಭಿಸಿದ್ರು ಅಂತ ಹೇಳುವುದು. ಅದರಲ್ಲಿಯೂ ಸಹ ಈ ಸಮಾಜಶಾಸ್ತ್ರವನ್ನ ಸಮಾಜಶಾಸ್ತ್ರವನ್ನ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಗಸ್ಟ್ ಕಾಮ್ಟ್ ಅವರು. ಅಂದ್ರೆ ಸಮಾಜಶಾಸ್ತ್ರವು ಒಂದು ಸೋಶಿಯಾಲಜಿ ಎಂಬ ವಿಷಯ ಅಧ್ಯಯನವನ್ನ ಸ್ಥಾಪಿಸುವಲ್ಲಿ ಪ್ರಮುಖ ಕಾರಣ ಆದಂತವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಗಸ್ಟ್ ಕಾಮ್ಟ್ ಅವರು ಅಂತ ಹೇಗಾಗ್ತದ. ಹೀಗಾಗಿ ಇವರು ಸಹ ಅದರಲ್ಲಿಯೂ ಈ ಸೋಶಿಯಾಲಜಿ ಪದವನ್ನ ಹುಟ್ಟಿ ಹಾಕಿದಂತವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಗಸ್ಟ್ ಕಾಮ್ಟ್ ಅವರು ಅಂತ ಹೇಳ್ಬೋದು. ಅದರಲ್ಲಿಯೂ ಸಹ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಇವರಿಗೆ. ಅಂದ್ರೆ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೀತಾ ಇದೀವಿ ಆಗಸ್ಟ್ ಕಾಮ್ಟ್ ಅವರನ್ನ. ಮತ್ತು ಆಗಸ್ಟ್ ಕಾಮ್ಟ್ ಅವರನ್ನ ಸಮಾಜಶಾಸ್ತ್ರದ ಜನಕನ ಅಂತ ಕರೀತಾ ಇದೀವಿ. ಯಾಕಂತಂದ್ರೆ ಇವರು ಸಹ ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ಸಲ್ಲಿಸಿದಂತವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಗಸ್ಟ್ ಕಾಮ್ಟ್ ಅವರು. ಅಂದ್ರೆ ಇವರು ಸಹ ಕೊಡುಗೆಗಳ ಬಗೆಗಿನ ವಿಷಯ ಬಗ್ಗೆ ನೋಡಿದಾಗ ಆಗಸ್ಟ್ ಕಾಮ್ಟ್ ಅವರು ಸಮಾಜಶಾಸ್ತ್ರಕ್ಕೆ ಆಗಸ್ಟ್ ಕಾಮ್ಟ್ ಅವರು ಸಮಾಜಶಾಸ್ತ್ರಕ್ಕೆ ಕೊಟ್ಟ ಕೊಡುಗೆಗಳು ಒಟ್ಟು 7 ಕೊಡುಗೆಗಳನ್ನು ನಾವು ತಿಳ್ಕೋಬಹುದಾಗಿದೆ. ಅದರಲ್ಲಿ ಮೊದಲನೆಯದು ಸಮಾಜಶಾಸ್ತ್ರಕ್ಕೆ ಕೊಟ್ಟ ಕೊಡುಗೆಗಳು ಪಾಸಿಟಿವ್ ಫಿಲಾಸಫಿ, ವಾಸ್ತವಿಕ ತತ್ವಜ್ಞಾನ. 1839ರಲ್ಲಿ ಈ ಸೋಶಿಯಾಲಜಿ ಪದವನ್ನ ಪರಿಚಯಿಸಿದರು. ಅಂದ್ರೆ ಇವರ ಆಗಸ್ಟ್ ಕಾಮ್ಟ್ ಅವರು ಈ ಪಾಸಿಟಿವ್ ಫಿಲಾಸಫಿ, ವಾಸ್ತವಿಕ ತತ್ವಜ್ಞಾನ 1839ರಲ್ಲಿ ಕೃತಿಯನ್ನ ರಚಿಸಿದ್ರು. ಅದೇ ಸಂದರ್ಭದಲ್ಲಿ ಸಾರ್ವಜನಿಕ ಉಪನ್ಯಾಸಕ ನೀಡುವಂತಹ ಸಂದರ್ಭದಲ್ಲಿ ಈ ಸೋಶಿಯಾಲಜಿ, ಈ ಸಮಾಜಶಾಸ್ತ್ರ ಎಂಬ ಪದವನ್ನ ಪರಿಚಯಿಸಿದಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಗಸ್ಟ್ ಕಾಮ್ಟ್ ಅವರು. ಅದರಲ್ಲಿಯೂ ಸಹ ಆಗಸ್ಟ್ ಕಾಮ್ಟ್ ಅವರು ಸಹ ತಮ್ಮದೇ ಆದಂತಹ ಕೊಡುಗೆಯನ್ನ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿಯೂ ಸಮಾಜದ ವಿಷಯಗಳ ಕುರಿತು, ಸಮಸ್ಯೆಗಳ ಕುರಿತು ಒಂದು ವೈಜ್ಞಾನಿಕ ವಿಧಾನಗಳ ಮೂಲಕ ಅಧ್ಯಯನವನ್ನ ಕೈಗೊಳ್ಳುವ ಬಗ್ಗೆ ಸಲಹೆಯನ್ನ ಕೊಟ್ಟಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಗಸ್ಟ್ ಕಾಮ್ಟ್ ಅವರು. ಒಟ್ಟಾರೆ ಇವರು ಸಹ ಪ್ರಾಕೃತಿಕ ವಿಜ್ಞಾನ ಅಂದ್ರೆ ಭೌತಿಕ ವಿಜ್ಞಾನ ಯಾವ ರೀತಿಯಾಗಿ ವೈಜ್ಞಾನಿಕ ವಿಧಾನಗಳನ್ನ ಬಳಕೆಯನ್ನ ಕೈಗೊಳ್ತಾ ಇದ್ದವೋ ಅದೇ ಮಾದರಿಯಲ್ಲಿ ಸಮಾಜಶಾಸ್ತ್ರವು ಸಮಾಜದ ವಿಷಯಗಳ ಕುರಿತು ಒಂದು ವೈಜ್ಞಾನಿಕ ತಳಹದಿಯ ಮೂಲಕ ಸಮಾಜದ ಸಮಸ್ಯೆಗಳನ್ನಾಗಲಿ ಸಮಾಜದ ಸಂಗತಿಗಳನ್ನಾಗಲಿ ಒಂದು ವೈಜ್ಞಾನಿಕ ತಳಹದಿಯ ಅನುಗುಣವಾಗಿಯೇ ಸಮಾಜದ ಅಧ್ಯಯನವನ್ನ ಕೈಗೊಳ್ಳಬೇಕನ್ನೋ ಬಗ್ಗೆ ಸಲಹೆಯನ್ನ ಕೊಟ್ಟಂತವ್ರು ಯಾರಾಗಿದ್ದಾರೆ ಆಗಸ್ಟ್ ಕಾಮ್ಟ್ ಅವರು. ಒಟ್ಟಾರೆ ಆಗಸ್ಟ್ ಕಾಮ್ಟ್ ಅವರು ಭೌತಿಕ ವಿಜ್ಞಾನ ಯಾವ ರೀತಿಯಾಗಿ ವೈಜ್ಞಾನಿಕ ವಿಧಾನಗಳನ್ನ ಬಳಕೆ ಮಾಡ್ತಾ ಇದೆಯೋ ಅದೇ ರೀತಿಯಾಗಿಯೂ ಸಮಾಜ ಶಾಸ್ತ್ರವು ಒಂದು ವೈಜ್ಞಾನಿಕ ವಿಧಾನಗಳ ಮೂಲಕವೇ ಅಧ್ಯಯನವನ್ನ ಕೈಗೊಳ್ಳಬೇಕನ್ನೋದ್ರ ಬಗ್ಗೆ ಈ ಪಾಸಿಟಿವ್ ಫಿಲಾಸಫಿ, ವಾಸ್ತವಿಕ ತತ್ವಜ್ಞಾನ ಎಂಬ ಕೃತಿಯಲ್ಲಿ 1839ರ ದಶಕದಲ್ಲಿ ಸಮಾಜದ ವಿಷಯಗಳನ್ನ ವೈಜ್ಞಾನಿಕ ತಳಹದಿಯ ಮೂಲಕ ಅಧ್ಯಯನವನ್ನ ಕೈಗೊಳ್ಳೋಕೆ ಸಲಹೆಯನ್ನು ಮತ್ತು ಕೊಡುಗೆಯನ್ನ ಕೊಟ್ಟಿದ್ದಂತವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಗಸ್ಟ್ ಕಾಮ್ಟ್ ಅವರು. ಹೀಗಾಗಿ ಆಗಸ್ಟ್ ಕಾಮ್ಟ್ ಅವರು ಸಹ ಈ ವಾಸ್ತವಿಕ ತತ್ವಜ್ಞಾನ ಎಂಬ ಕೃತಿಯ ಮೂಲಕ ಅಂದ್ರೆ ಸಾರ್ವಜನಿಕ ಉಪನ್ಯಾಸಕ ನೀಡುವಂತಹ ಸಂದರ್ಭದಲ್ಲಿ 1839ರಲ್ಲಿ ಈ ಸೋಶಿಯಾಲಜಿ ಎಂಬ ಪದವನ್ನ ಮೊಟ್ಟ ಮೊದಲು ಪರಿಚಯಿಸಿದಂತವರು ಆಗಸ್ಟ್ ಕಾಮ್ಟ್ ಅಂತ ಹೇಳುದು. ಈ ರೀತಿಯಲ್ಲೂ ಸಹ ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಂತವರು ಆಗಸ್ಟ್ ಕಾಮ್ಟ್ ಅಂತ ಹೇಳುದು. ಅದೇ ತನ್ನಾಗಿ ಸಮಾಜಶಾಸ್ತ್ರಕ್ಕೆ ಕೊಟ್ಟಂತಹ 2ನೇ ಕೊಡುಗೆ ಆಗಸ್ಟ್ ಕಾಮ್ಟ್ ಅವರು ವಸ್ತುನಿಷ್ಠವಾದ ವೈಜ್ಞಾನಿಕ ವಿಧಾನದ ಅವಶ್ಯಕತೆ. ವಸ್ತುನಿಷ್ಠವಾದ
ವೈಜ್ಞಾನಿಕ ವಿಧಾನಗಳ ಅವಶ್ಯಕತೆ. ಇದು ಎರಡನೇ ಕೊಡುಗೆ. ಆಗಸ್ಟ್ ಕಾಮ್ಟ್ ಅವರು ಇಲ್ಲೂ ತಮ್ಮದೇ ಆದಂತಹ ಸಮಾಜದ ಅಧ್ಯಯನವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿ ವಸ್ತುನಿಷ್ಠವಾದ ವೈಜ್ಞಾನಿಕ ವಿಧಾನಗಳ ಅವಶ್ಯಕತೆ ಬಗ್ಗೆ ಹೇಳಿಕೊಟ್ಟಂತವರು, ಮಾರ್ಗದರ್ಶನ ಕೊಟ್ಟಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಗಸ್ಟ್ ಕಾಮ್ಟ್ ಅವರು. ಯಾಕಂತಂದ್ರೆ ಸಮಾಜವನ್ನ ಉತ್ತಮ ಪಡಿಸುವುದಕ್ಕಾಗಿ ಸಮಾಜದ ತತ್ವಾಧಾರಿತವಾದಂತಹ ವಿಜ್ಞಾನ ಮತ್ತು ನಡವಳಿಕೆಗಳನ್ನ ಒಂದು ಸಂಶೋಧನಾತ್ಮಕವಾದಂತಹ ವಿಧಾನಗಳ ಮೂಲಕ ಸಮಾಜದ ಸಂಗತಿಗಳನ್ನ ಅಧ್ಯಯನದ ಬಗ್ಗೆ ಸಲಹೆಗಳನ್ನಾಗಲಿ ಮಾರ್ಗದರ್ಶನವನ್ನಾಗಲಿ ಕೊಟ್ಟಂತವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಗಸ್ಟ್ ಕಾಮ್ಟ್ ಅವರು. ಅಂದ್ರೆ ಇಲ್ಲಿ ವಸ್ತುನಿಷ್ಠವಾದ ವೈಜ್ಞಾನಿಕ ವಿಧಾನಗಳ ಅವಶ್ಯಕತೆ ಅಂದ್ರೆ ಸಂಶೋಧನಾ ವಿಧಾನದಲ್ಲಿ ಬರುವಂತಹ ವಿಧಾನಗಳನ್ನು ನಾವು ನೋಡಿದಾಗ ಇಲ್ಲಿ ಅವಲೋಕನ ವಿಧಾನ ಆಗಲಿ, ಕ್ರಾಂತಿಕಲ್ಪನೆಗಳನ್ನಾಗಲಿ, ಪ್ರಶ್ನಾವಳಿಯನ್ನಾಗಲಿ, ಸಂದರ್ಶನ ವಿಧಾನಗಳಾಗಲಿ, ಹೋಲಿಕೆ ವಿಧಾನ ಆಗಲಿ, ಈ ಸಂಶೋಧನೆ ಅನುಸರಿಸುವಂತಹ ನಿಯಮಗಳನ್ನ ತನ್ನ ಸಂಶೋಧನೆ ಅಧ್ಯಯನದಲ್ಲಿ ಒಂದು ವಸ್ತುನಿಷ್ಠವಾದ ವೈಜ್ಞಾನಿಕ ವಿಧಾನಗಳ ಅವಶ್ಯಕತೆ ಬಗ್ಗೆ ಅಂದ್ರೆ ಸಮಾಜದ ವಿಷಯಗಳನ್ನ ಒಂದು ವೈಜ್ಞಾನಿಕ ವಿಧಾನಗಳ ಮೂಲಕವಾಗಿ ಒಂದು ಸಂಶೋಧನಾತ್ಮಕ ವಿಧಾನಗಳ ಮೂಲಕವಾಗಿಯೇ ಸಮಾಜದ ಹಲವಾರು ವಿಷಯಗಳನ್ನ ಸಮಸ್ಯೆಗಳನ್ನ ಸಂಶೋಧನಾ ಸಂಶೋಧನೆಯ ವಿಷಯಗಳನ್ನ ಸಂಶೋಧನಾ ವಿಧಾನಗಳ ಪರಿದೃಷ್ಟಿಕೋನಗಳ ಮೂಲಕವಾಗಿಯೇ ಅಧ್ಯಯನವನ್ನ ಕೈಗೊಳ್ಳಬೇಕನ್ನೋದ್ರ ಬಗ್ಗೆ ಸಲಹೆಯನ್ನ ಕೊಟ್ಟಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಗಸ್ಟ್ ಕಾಮ್ಟ್ ಅವರು. ಈ ರೀತಿಯಾಗಿ ಎರಡನೇ ಕೊಡುಗೆಯನ್ನು ನಾವು ನೋಡಬಹುದಾಗಿದೆ. ಆಗಸ್ಟ್ ಕಾಮ್ಟ್ ಅವರು ಸಮಾಜಶಾಸ್ತ್ರ ಕೊಟ್ಟಂತ ಮೂರನೇ ಕೊಡುಗೆ. ಆಗಸ್ಟ್ ಕಾಮ್ಟ್ ಅವರು ಸಮಾಜಶಾಸ್ತ್ರವನ್ನ ಎರಡು ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ಸಾಮಾಜಿಕ ಸ್ಥಿತಿಶಾಸ್ತ್ರ, ಇನ್ನೊಂದು ಸಾಮಾಜಿಕ ಚಲನಶಾಸ್ತ್ರ. ಅಂದ್ರೆ ಆಗಸ್ಟ್ ಕಾಮ್ಟ್ ಅವರು ಸಮಾಜಶಾಸ್ತ್ರವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ಸಾಮಾಜಿಕ ಸ್ಥಿತಿಶಾಸ್ತ್ರ, ಇನ್ನೊಂದು ಸಾಮಾಜಿಕ ಚಲನಶಾಸ್ತ್ರ. ಅಂದ್ರೆ ಸಾಮಾಜಿಕ ಸ್ಥಿತಿಶಾಸ್ತ್ರವನ್ನು ನಾವು ನೋಡಿದಾಗ ಇಲ್ಲಿ ಕುಟುಂಬ, ಅರ್ಥವ್ಯವಸ್ಥೆ, ಧರ್ಮ ಇವೆಲ್ಲ ವಿಷಯಗಳು ಎದರಲ್ಲಿ ಬರೋದಿದಾವ ಸಾಮಾಜಿಕ ಶಿಸ್ತಿಶಾಸ್ತ್ರದಲ್ಲಿ ನಾವು ಕಂಡುಕೊಳ್ಬೇಕಾಗದ. ಅಂದ್ರೆ ಈಗಿನ ಸಾಮಾಜಿಕ ಶಿಸ್ತಿಶಾಸ್ತ್ರವು ಕುಟುಂಬ ಆಗಲಿ, ಅರ್ಥವ್ಯವಸ್ಥೆ ಆಗಲಿ, ಧರ್ಮ ಆಗಲಿ, ಪದ್ಧತಿ ಆಗಲಿ, ಸಂಸ್ಕೃತಿಯನ್ನಾಗಲಿ ಇವೆಲ್ಲ ಸಾಮಾಜಿಕ ಶಿಸ್ತಿಶಾಸ್ತ್ರದ ಸಂಸ್ಥೆಗಳ ಅಧ್ಯಯನವನ್ನ ಈ ಕೈಗೊಳ್ಳುವಂತಹ ವಿಧಾನ ಯಾವುದಾಗಿದೆ? ಈ ಸಾಮಾಜಿಕ ಸ್ಥಿತಿಶಾಸ್ತ್ರ. ಇನ್ನೊಂದು ಸಮಾಜ ಕುರಿತು ಅಧ್ಯಯನವನ್ನು ನೋಡಿದಾಗ ಎರಡು ಭಾಗ ನೋಡಿದಾಗ ಇಲ್ಲಿ ಎರಡನೇದು ಸಾಮಾಜಿಕ ಚಲನಶಾಸ್ತ್ರ. ಅಂದ್ರೆ ಸಾಮಾಜಿಕ ಚಲನಶಾಸ್ತ್ರ ಏನು ಅರ್ಥ ಕೊಡ್ತದೆ ಅಂತಂದ್ರೆ ಎರಡು ವಿಭಾಗಗಳಲ್ಲಿ ನೋಡಿದಾಗ ಸಮಾಜ ಪರಿವರ್ತನೆ ಅಥವಾ ಪ್ರಗತಿ, ವಿಕಾಸ, ಅಭಿವೃದ್ಧಿ ಅಂದ್ರೆ ಸಮಾಜದ ಬದಲಾವಣೆಯ ಕುರಿತು ಸಾಮಾಜಿಕ ಚಲನ ವಿಧಾನಗಳ ಅಡಿಯಲ್ಲಿ ಅಧ್ಯಯನವನ್ನ ಕೈಗೊಳ್ಳುವಂತದ್ದು ಯಾವುದಾಗಿದೆ? ಸಾಮಾಜಿಕ ಚಲನಶಾಸ್ತ್ರ. ಅಂದ್ರೆ ಇಲ್ಲಿ ಸಾಮಾಜಿಕ ಚಲನಶಾಸ್ತ್ರವೂ ಸಹ ಇಲ್ಲಿ ಸಾಮಾಜಿಕ ಪರಿವರ್ತನೆಗಳ ಹೆಸರಿನಲ್ಲಿ ನಾವು ಕಂಡುಕೊಳ್ಳಬೇಕಾಗ್ತದೆ. ಅಂದ್ರೆ ಸಮಾಜದ ಬದಲಾವಣೆಗಳು, ಪ್ರಗತಿ, ವಿಕಾಸ, ಅಭಿವೃದ್ಧಿ, ಸಾಮಾಜಿಕ ಪರಿವರ್ತನೆ, ಸಾಮಾಜಿಕ ಅದರಲ್ಲಿ ಬರುವಂತಹ ಬದಲಾವಣೆಗಳ ಕುರಿತು. ಎರಡನೇದು ಅಂದ್ರೆ ಇಲ್ಲಿನ ಸಾಮಾಜಿಕ ಚಲನಶಾಸ್ತ್ರಗಳ ಮೂಲಕವಾಗಿಯೇ ಅಧ್ಯಯನವನ್ನ ಮಾಡಬೇಕೆನ್ನುವಂತಹ ಸಲಹೆಯನ್ನ, ಮಾರ್ಗದರ್ಶನವನ್ನ ಕೊಟ್ಟಂತಹ ಕೊಡುಗೆ ಯಾವುದಾಗಿರಪ್ಪ ಅಂತಂದ್ರೆ ಆಗಸ್ಟ್ ಕಾಮ್ಟ್ ಅವರು ಸಮಾಜಶಾಸ್ತ್ರವನ್ನು ಎರಡು ಭಾಗಗಳಾಗಿ ವಿಂಗಡಿಸುವುದು. ಸಾಮಾಜಿಕ ಸ್ಥಿತಿಶಾಸ್ತ್ರ, ಇನ್ನೊಂದು ಸಾಮಾಜಿಕ ಚಲನಶಾಸ್ತ್ರಗಳ ಕುರಿತು ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇ ತರನಾಗಿ ನಾಲ್ಕನೇ ಕೊಡುಗೆ ಆಗಸ್ಟ್ ಕಾಮ್ಟ್ ಅವರು ಮೂರು ಹಂತಗಳ ಸೂತ್ರಗಳು. ಆಗಸ್ಟ್ ಕಾಮ್ಟ್ ಅವರು ಮೂರು ಹಂತಗಳ ಸೂತ್ರಗಳನ್ನ
ಹೇಳಿದ ಅಂದ್ರೆ ಈ ಮೂರು ಹಂತಗಳ ಸೂತ್ರಗಳನ್ನು ನೋಡಿದಾಗ ಸಮಾಜದ ವಿಷಯದಲ್ಲಿ ನೋಡಿದಾಗ ಅಂದ್ರೆ ಇಲ್ಲಿನ ಭೌತಿಕ ವಿಕಾಸ ಆಗಲಿ ಸಾಮಾಜಿಕ ಪ್ರಗತಿ ಬಗ್ಗೆ ಆಗಲಿ ನೆರವೇರುವ ಪರಿದೃಷ್ಟಿಕೋನದ ಮೂಲಕ ಅಂದ್ರೆ ಸಮಾಜ ಮೂರು ಕಾಲಘಟ್ಟದಲ್ಲಿ ಬದಲಾವಣೆಯ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಆಗಸ್ಟ್ ಅವರು ಮೂರು ಹಂತಗಳ ಸೂತ್ರ ಅಂದ್ರೆ ಧರ್ಮಶಾಸ್ತ್ರೀಯ ಹಂತ, ಅಮೂರ್ತ ಹಂತ, ವೈಜ್ಞಾನಿಕ ಹಂತ. ಅಂದ್ರೆ ಮೂರು ಕಾಲಘಟ್ಟದಲ್ಲಿ ಸಮಾಜ ಯಾವ ರೀತಿಯಾಗಿ ರಚನೆ ಗೊಂಡಿದ್ದನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕಾಗ್ತದೆ. ಅಂದ್ರೆ ಆಗಸ್ಟ್ ಅವರು ಮೂರು ಹಂತಗಳ ಸೂತ್ರದಲ್ಲಿ ಸಮಾಜವನ್ನ ಅರ್ಥೈಸಿಕೊಳ್ಳುವಲ್ಲಿ ಈ ಮೂರು ಹಂತಗಳ ಸೂತ್ರಗಳನ್ನ ಹೇಳಿದ್ದಾರೆ. ಅದರಲ್ಲಿ ಒಂದೇದು ಧರ್ಮಶಾಸ್ತ್ರೀಯ ಹಂತ. ಈ ಧರ್ಮಶಾಸ್ತ್ರೀಯ ಹಂತವು ಸಹ ಒಂದು ಅಲೌಕಿಕ ಶಕ್ತಿಯಿಂದ ಕೂಡಿರ್ತಕ್ಕಂತಹ ಸಮಾಜ ಯಾವ್ದಾಗಿತ್ತಪ್ಪ ಅಂತಂದ್ರೆ ಈ ಧರ್ಮಶಾಸ್ತ್ರೀಯ ಹಂತ. ಅಂದ್ರೆ ಅಲ್ಲಿ ಈ ಹಂತದಲ್ಲಿ ಧರ್ಮಶಾಸ್ತ್ರೀಯ ಹಂತದಲ್ಲಿ ಸಮಾಜದ ಯಾವುದೇ ಒಂದು ಕಾರ್ಯಚಟುವಟಿಕೆ ನೋಡಿದಾಗ, ಕಾರ್ಯ ಬದಲಾವಣೆ ನೋಡಿದಾಗ ಒಂದು ಅಲೌಕಿಕ ಧಾರ್ಮಿಕ ಶಕ್ತಿಯಿಂದ ಬದಲಾವಣೆಯನ್ನ ಹೊಂದಲಿಕ್ಕೆ ಒಂದು ಧಾರ್ಮಿಕ ತತ್ವ ಸಿದ್ಧಾಂತಗಳ ಮೂಲಕವಾಗಿ ಸಮಾಜದಲ್ಲಿ ಒಂದು ಅಲೌಕಿಕ ಶಕ್ತಿ ಪ್ರಭಾವದಿಂದಲೇ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಒಳಗೊಂಡಿರ್ತಕ್ಕಂಥ ಹೇಳಿದಂಥವರು ಆಗಸ್ಟ್ ಕಂಪ್ಟವರು. ಅಂದ್ರೆ ಇಲ್ಲಿನ ಈ ಹಂತದಲ್ಲಿ ಅಲೌಕಿಕ ಶಕ್ತಿಗಳ ಬಗೆಗಿನ ಶ್ರದ್ಧೆ ಆಗಲಿ, ಧಾರ್ಮಿಕ ವಿಚಾರಗಳ ಬಗ್ಗೆ ಆಗಲಿ, ಮಾರ್ಗದರ್ಶನದ ಬಗ್ಗೆ ಆಗಲಿ, ಇದು ನಿರ್ದಿಷ್ಟವಾದ ದೇವರ ಬಗೆಗಿನ ನಂಬಿಕೆಯನ್ನ ಒಳಗೊಂಡಿರ್ತಕ್ಕಂಥ ಹಂತ ಯಾವ್ದಾಗಿರುತ್ತೆ ಅಂತಂದ್ರೆ ಈ ಧರ್ಮಶಾಸ್ತ್ರೀಯ ಹಂತ. ಅಂದ್ರೆ ಈ ಯಾವುದೇ ಸಮಾಜದ ಆ ಕಾಲಘಟ್ಟದಲ್ಲಿ ಧರ್ಮಶಾಸ್ತ್ರೀಯ ಹಂತದಲ್ಲಿ ನೋಡಿದಾಗ ಅದು ಯಾವುದೇ ಒಂದು ಕಾರ್ಯಚಟುವಟಿಕೆ, ಯಾವುದೇ ಒಂದು ಘಟನೆಗಳು ಸಂಭವಿಸಿದಾಗ ದೇವರೇ ಕಾರಣ ಎಂಬ ಪರಿದೃಷ್ಟಿಕೋನದ ಮೂಲಕವಾಗಿ ಅರ್ಥೈಸಿಕೊಳ್ಳುವಂತ ಹಂತ ಯಾವ್ದಾಗಿರಪ್ಪ ಅಂತಂದ್ರೆ ಈ ಧರ್ಮಶಾಸ್ತ್ರೀಯ ಹಂತವನ್ನು ನೋಡ್ತಾ ಇದ್ದೀವಿ. ಅದೇ ತರನಾಗಿ ಎರಡನೇದು ಅಮೂರ್ತ ಹಂತ. ಅಂದ್ರೆ ಇಲ್ಲಿನ ಅಮೂರ್ತ ಹಂತದ ನೋಡಿದಾಗ ಎರಡನೇ ಕಾಲಘಟ್ಟದಲ್ಲಿ ಈ ಹಂತದಲ್ಲಿ ಮಾನವನ ಎಲ್ಲ ಚಿಂತನೆಗಳಾಗಲಿ ಅದರಲ್ಲಿ ಪ್ರಕೃತಿಯ ಅಗೋಚರ ಶಕ್ತಿಯಿಂದಲೇ ಕೂಡಿರ್ತಕ್ಕಂತಹ ಅಂಶಗಳಾದ ಈ ಅಮೂರ್ತ ಹಂತ. ಅಂದ್ರೆ ಅಲ್ಲಿ ಸಮಾಜದಲ್ಲಿ ಯಾವುದೇ ಘಟನೆಗಳನ್ನಾಗಲಿ, ಯಾವುದೇ ಸಂಭವಿಸುವಂತಹ ವಿಷಯಗಳು ಅಂದ್ರೆ ಸಮಾಜದಲ್ಲಿ ಯಾವುದೇ ಒಂದು ಪ್ರಗತಿ ಆಗಲಿ, ಅಭಿವೃದ್ಧಿ ಆಗಲಿ ಅಥವಾ ಅವನತಿ ಆಗಲಿ, ಸಮಾಜದ ಯಾವುದೇ ಒಂದು ಬದಲಾವಣೆಗಳು ಆಗಲಿ, ಏನ್ರೆ ಸಮಾಜದಲ್ಲಿ ಸಮಸ್ಯೆಗಳು ಉದ್ಭವಿಸ್ತಂತಂದ್ರೆ ಒಂದು ಅಗೋಚರ ಶಕ್ತಿಯೇ ಕಾರಣ ಎಂಬ ಅರ್ಥವನ್ನ ಕಲ್ಪಿಸಿಕೊಳ್ಳುವಂತ ಹಂತ ಯಾವ್ದಾಗಿರಪ್ಪ ಅಂತಂದ್ರೆ ಅಮೂರ್ತ ಹಂತ. ಅಂದ್ರೆ ಈ ಹಂತದಲ್ಲಿ ಎಲ್ಲ ಚಿಂತನೆಗಳು ಪ್ರಕೃತಿಯ ಅಗೋಚರ ಶಕ್ತಿಗಳಿಂದ ನಿರ್ದೇಶಿಸುತ್ತದೆ ಮತ್ತು ಇದು ಭೌತಿಕವಾಗಿ ಪ್ರಕೃತಿಯ ಬಗೆಗಿನ ತಾತ್ವಿಕ ಸಂಶೋಧನೆಗಳನ್ನಾಗಲಿ ಇದರಲ್ಲಿ ಒಳಗೊಂಡಿರ್ತಕ್ಕಂಥ ಹಂತ ಯಾವ್ದಾಗಿದೆ ಈ ಅಮೂರ್ತ ಹಂತದಲ್ಲಿ ನಾವು ಕಾಣಬಹುದಾಗಿದೆ. ಅದೇ ತರನಾಗಿ ಮೂರನೇ ಹಂತ ವೈಜ್ಞಾನಿಕ ಹಂತ. ಇದು ವೈಜ್ಞಾನಿಕ ಹಂತ ಅಂತಂದ್ರೆ ಈ ಹಂತದಲ್ಲಿ ಒಂದು ವೈಚಾರಿಕತೆ, ವೈಜ್ಞಾನಿಕ ಪರಿದೃಷ್ಟಿಕೋನ ಮೂಲಕವಾಗಿ ಕಂಡುಕೊಳ್ಳುವಂತ ಹಂತ ಯಾವಾಗಿದೆ ಈ ವೈಜ್ಞಾನಿಕ ಹಂತ. ಈ ವೈಜ್ಞಾನಿಕ ಹಂತವು ಸಹ ಜಗತ್ತಿನ ಬಗೆಗೆ ನಮ್ಮ ಎಲ್ಲ ಭೌತಿಕ ಚಿಂತನೆಗಳು ಹಾಗೂ ಅವಲೋಕನಗಳು ಒಂದು ವೈಚಾರಿಕತೆ ಮತ್ತು ವೈಜ್ಞಾನಿಕ ಪರಿದೃಷ್ಟಿಕೋನಗಳ ಮೂಲಕವಾಗಿ ಒಂದು ತಾರ್ಕಿಕವಾಗಿ ಒಂದು ಚಿಂತನಾತ್ಮಕವಾದಂಥ ರೀತಿಯಲ್ಲಿ, ಒಂದು ಸಂಶೋಧನಾತ್ಮಕವಾದಂಥ ರೀತಿಯಲ್ಲಿ, ತರ್ಕಬದ್ಧವಾದಂಥ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಂತ ಹಂತ ಯಾವ್ದಾಗಿದೆ ಅಂತಂದ್ರೆ ಈ ವೈಜ್ಞಾನಿಕ ಹಂತ. ಇದು ಸಹ ಈ ಹಂತವು ಸಹ ಈ ಮಾನವನ ವೈಜ್ಞಾನಿಕ ಪರಿದೃಷ್ಟಿಕೋನ ಮೂಲಕವಾಗಿ ಬೆಳೆಸಿಕೊಳ್ಳುವಂತ ಹಂತ ಯಾವ್ದಾಗಿರುತ್ತೆ ಅಂತಂದ್ರೆ ಈ ವೈಜ್ಞಾನಿಕ ಹಂತ ಅಂತ ಹೇಳ್ತೀವಿ ನಾವು. ಒಟ್ಟಾರೆ ಈ ಮೂರು ಕಾಲಘಟ್ಟದ ನೊಳಗ ಪ್ರಾಚೀನ ಕಾಲ, ಮಧ್ಯಕಾಲ, ವೈಜ್ಞಾನಿಕ ಕಾಲ, ಈ ಮೂರು ಕಾಲಘಟ್ಟದಲ್ಲಿರ್ತಕ್ಕಂತಹ ಈ ಮೂರು ಹಂತಗಳ ಸೂತ್ರಗಳ ಬಗ್ಗೆ ಆಗಸ್ಟ್ ಕಂಪ್ಟವರು ತಮ್ಮದೇ ಆದಂತಹ ಮೂರು ಹಂತಗಳಲ್ಲಿ ಧರ್ಮಶಾಸ್ತ್ರೀಯ ಹಂತ, ಅಮೂರ್ತ ಹಂತ ಮತ್ತು ವೈಜ್ಞಾನಿಕ ಹಂತ ಈ ಮೂರು ಪರಿದೃಷ್ಟಿಕೋನ ಮೂಲಕವಾಗಿ ಅಧ್ಯಯನವನ್ನ ಮಾಡಿದಂಥವರು
ಆಗಸ್ಟ್ ಕುಂಟೋರು ಇವರು ಸಮಾಜಶಾಸ್ತ್ರಕ್ಕೆ ಕೊಟ್ಟಂತಹ 4ನೇ ಕೊಡುಗೆ. 5ನೇ ಕೊಡುಗೆ, ಸಮಾಜಶಾಸ್ತ್ರ ಕೊಟ್ಟಂತಹ 5ನೇ ಕೊಡುಗೆ ಆಗಸ್ಟ್ ಕುಂಟೋರು ವಿಜ್ಞಾನಿಗಳ ವರ್ಗೀಕರಣ ಸಿದ್ಧಾಂತ, ನಿರ್ವಹಣೆ ವಿಜ್ಞಾನ, ಇನ್ನೊಂದು ಸಾವಯವ ವಿಜ್ಞಾನ. ಅಂದ್ರೆ ಇಲ್ಲಿ ಆಗಸ್ಟ್ ಕುಂಟೋರು ವಿಜ್ಞಾನಿಗಳ ವರ್ಗೀಕರಣವನ್ನು ಮಾಡಿದ್ದಾರೆ. ಅದರಲ್ಲಿ 1ನೇದು ನಿರ್ವಹಣೆ ವಿಜ್ಞಾನ, 2ನೇದು ಸಾವಯವ ವಿಜ್ಞಾನ. ಇಲ್ಲಿ ನಿರ್ವಹಣೆ ವಿಜ್ಞಾನವನ್ನು ನೋಡಿದಾಗ ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ಭೌತಶಾಸ್ತ್ರ, ಭೂಗರ್ಭ ಶಾಸ್ತ್ರ ಇವೆಲ್ಲ ವಿಷಯಗಳು. ಅಂದ್ರೆ ಇಲ್ಲಿ ಗಣಿತಶಾಸ್ತ್ರ ಆಗಲಿ, ಖಗೋಳಶಾಸ್ತ್ರ ಆಗಲಿ, ಭೌತಶಾಸ್ತ್ರ ಆಗಲಿ, ರಸಾಯನಶಾಸ್ತ್ರ ಆಗಲಿ, ಜೀವಶಾಸ್ತ್ರ ಆಗಲಿ ಇವೆಲ್ಲವೂ ಎದುರಲ್ಲಿ ಬಂದಿರ್ತಾವಪ್ಪ ಅಂತಂದ್ರೆ ಇಲ್ಲಿ ಸಾವಯವ ಇರ್ತಕ್ಕಂತಹ ವಿಷಯದಂತೆ ಇಲ್ಲಿನ ನಿರ್ವಹಣೆ ವಿಜ್ಞಾನದಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲಿ ಸಾವಯವ ಅಂತಂದ್ರೆ ಇಲ್ಲಿ ಸಮಾಜಶಾಸ್ತ್ರ ಆಗಲಿ, ಅರ್ಥಶಾಸ್ತ್ರ ಆಗಲಿ, ಮಾನವಶಾಸ್ತ್ರ ಆಗಲಿ, ಮನೋಶಾಸ್ತ್ರ ಆಗಲಿ ಇಲ್ಲಿ ಸಾವಯವ ಶಾಸ್ತ್ರವನ್ನು ನೋಡ್ತಾ ಇದ್ದೀವಿ ನಾವು. ಅಂದ್ರೆ ಇಲ್ಲಿಯೂ ಆಗಸ್ಟ್ ಕುಂಟೋರು ಈ ವಿಜ್ಞಾನಿಗಳ ವರ್ಗೀಕರಣದಾಗ ನಿರ್ವಹಣೆ ವಿಜ್ಞಾನ ಮತ್ತು ಸಾವಯವ ವಿಜ್ಞಾನ ಅಂದ್ರೆ ಇಲ್ಲಿನ ಭೌತಶಾಸ್ತ್ರ, ಖಗೋಳಶಾಸ್ತ್ರ, ಗಣಿತಶಾಸ್ತ್ರ, ರಸಾಯನಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಇವೆಲ್ಲವೂ ಸಹ ಈ ವಿಜ್ಞಾನದ ವರ್ಗೀಕರಣ ಸಿದ್ಧಾಂತದಲ್ಲಿ ನಾವು ನೋಡಬಹುದಾಗಿದೆ. ಮತ್ತು ಇವು ಎರಡು ಈ ನಿರ್ವಹಣೆ ವಿಜ್ಞಾನ ಮತ್ತು ಸಾವಯವ ವಿಜ್ಞಾನದ ನಡುವಿನ ಒಂದು ವಿಜ್ಞಾನಿಗಳ ನಡುವಿನ ಸಂಬಂಧಗಳನ್ನ, ಅಲ್ಲಿನ ವಿಜ್ಞಾನ ನಡುವಿನ ಪರಸ್ಪರ ಸಂಬಂಧಗಳನ್ನಾಗಲಿ ಪರಸ್ಪರ ಅವಲಂಬನೆಗಳನ್ನಾಗಲಿ ಪ್ರತಿಬಿಂಬಿಸುವಂತಹ ವಿಜ್ಞಾನ ಯಾವುದಾಗಿರಬೇಕು ಅಂತ ವಿಜ್ಞಾನಿಗಳ ವರ್ಗೀಕರಣದಲ್ಲಿ ನಾವು ಕಾಣಬಹುದಾಗಿದೆ. ಇದು ಸರ್ತಕ್ಕಂತಹ ಆಗಸ್ಟ್ ಕುಂಟೋರು ತಮ್ಮದೇ ಆದಂತಹ ಕೊಡುಗೆಯನ್ನ 5ನೇ ಕೊಡುಗೆ ಕೊಟ್ಟಿದ್ದಾರೆ. 6ನೇ ಕೊಡುಗೆ ಆಗಸ್ಟ್ ಕುಂಟೋರು ಮಾನವತೆಯ ಪೌರೋಹಿತ್ಯ ಕೊಡುಗೆಗಳು. ಅಂದ್ರೆ ಇಲ್ಲಿ ಆಗಸ್ಟ್ ಕುಂಟೋರು ಈ ಮಾನವತೆಯ ಪೌರೋಹಿತ್ಯ ಕೊಡುಗೆಗಳು ಅಂದ್ರೆ ಇಲ್ಲಿನ ವಿಷಯಗಳನ್ನು ನೋಡಿದಾಗ 6ನೇದು ಇಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನಾವು ನೋಡ್ತಾ ಇದ್ದೀವಿ ನಾವು. ಅಂದ್ರೆ ಇಲ್ಲಿ ಆಗಸ್ಟ್ ಕುಂಟೋರು 6ನೇದು ಮಾನವತೆಯ ಪೌರೋಹಿತ್ಯ ಕೊಡುಗೆಗಳು. ಇಲ್ಲಿ ಮುಖ್ಯವಾಗಿ ಸಮಾಜದ ಸಂಗತಿಗಳನ್ನ ಸಮಸ್ಯೆಗಳನ್ನ ಸಮಾಜಶಾಸ್ತ್ರಜ್ಞರು ಇಲ್ಲಿನ ಮಾನವತೆಯ ಪೌರೋಹಿತ್ಯ ವಿಷಯದಲ್ಲಿ ನೋಡಿದಾಗ ಈ ಶಾಸ್ತ್ರಜ್ಞರು ಸಮಾಜದ ಸಂಗತಿಗಳನ್ನಾಗಲಿ ಸಮಾಜದ ಸಮಸ್ಯೆಗಳನ್ನಾಗಲಿ ಒಂದು ವೈಜ್ಞಾನಿಕ ವಿಧಾನಗಳ ಮೂಲಕವಾಗಿ ಸಮಾಜಶಾಸ್ತ್ರಜ್ಞರು ಕೈಗೊಳ್ಳಬೇಕೆ ಹೇಳಿದಂತವರು ಯಾರಾಗಿದ್ದಾರಪ್ಪ ಅಂತ ಆಗಸ್ಟ್ ಕುಂಟೋರು. ಅಂದ್ರೆ ಸಮಾಜಶಾಸ್ತ್ರದ ನೈತಿಕ ಬೆಂಬಲಗಾಗಿ ಆಗಸ್ಟ್ ಕುಂಟೋರು ಸಮಾಜಶಾಸ್ತ್ರಜ್ಞರು ಮಾನವತೆಯ ಪೌರೋಹಿತ್ಯ ವಹಿಸಿಕೊಳ್ಳಬೇಕೆಂಬ ಬಗ್ಗೆ ಸಮಾಜದ ಸಮಸ್ಯೆಗಳನ್ನ ನಿವಾರಿಸುವಲ್ಲಿ ಸಮಾಜಶಾಸ್ತ್ರಜ್ಞರನ್ನ ಸಮಾಜದ ಪುರೋಹಿತ ಎಂಬ ಅರ್ಥದಲ್ಲಿ ಹೇಳಿದಂತವರು ಯಾರಾಗಿದ್ದಾರಪ್ಪ ಅಂತ ಆಗಸ್ಟ್ ಕುಂಟೋರು. ಅಂದ್ರೆ ಸಮಾಜದ ಸಮಸ್ಯೆಗಳನ್ನ ಕುರಿತು ಸಮಾಜಶಾಸ್ತ್ರಜ್ಞರು ಸಂಶೋಧಕರು ಅವ್ರು ಕೈಗೊಳ್ಳಬೇಕಂತ ವೈಜ್ಞಾನಿಕ ವಿಧಾನಗಳ ಮೂಲಕ ಅಧ್ಯಯನ ಕೈಗೊಳ್ಳಬೇಕು ಅಂತ ಅಧ್ಯಯನ ಕೈಗೊಳ್ಳುವಂತಹ ಶಾಸ್ತ್ರಜ್ಞರನ್ನ ಮಾನವತೆ ಪುರೋಹಿತ ಎಂಬ ಅರ್ಥದಲ್ಲಿ ಹೇಳಿದಂತವ್ರು ಯಾರಾಗಿದ್ದಾರಪ್ಪ ಅಂತ ಆಗಸ್ಟ್ ಕುಂಟೋರು. ಇದು ಸಹ 6ನೇ ಕೊಡುಗೆ. ಕೊನೆಯದು 7ನೇ ಕೊಡುಗೆ ಸಮಾಜಶಾಸ್ತ್ರೀಯ ಸಾಹಿತ್ಯಕ್ಕೆ ಕುಂಟೋರು ಕೊಡುಗೆಗಳು ವಾಸ್ತವಿಕ ತತ್ವಜ್ಞಾನ ಮತ್ತು ವಾಸ್ತವಿಕ ವ್ಯವಸ್ಥೆ. ಅಂದ್ರೆ ಇಲ್ಲಿಯೂ ಸಹ ಆಗಸ್ಟ್ ಕುಂಟೋರು ಸಮಾಜಶಾಸ್ತ್ರ ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳು ಪಾಸಿಟಿವ್ ಫಿಲಾಸಫಿ, ಪಾಸಿಟಿವ್ ಪೊಲಿಟಿಕ್ಸ್ ಎಂಬ ಕೃತಿ ಗ್ರಂಥ ಈ ವಾಸ್ತವಿಕ ತತ್ವಜ್ಞಾನ ವಾಸ್ತವಿಕ ವ್ಯವಸ್ಥೆ. ಇದು ಸಹ ಈ ಪಾಸಿಟಿವ್ ಫಿಲಾಸಫಿ ಆಗಲಿ ಪಾಸಿಟಿವ್ ಪೊಲಿಟಿಕ್ಸ್ ಆಗಲಿ ಇದು ಸಹ ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆದಂತಹ
ಕೊಡುಗೆಯನ್ನ ಕೊಟ್ಟಂತವ್ರು ಯಾರಾಗಿದ್ದಾರಪ್ಪ ಅಂತ ಆಗಸ್ಟ್ ಕಂಟವರು. ಈ ರೀತಿಯಲ್ಲೂ ಸಹ ಸಮಾಜಶಾಸ್ತ್ರ ಒಂದು ವಿಜ್ಞಾನವನ್ನಾಗಿ ಮತ್ತು ಸಮಾಜ ವಿಜ್ಞಾನದಲ್ಲಿ ಪ್ರತ್ಯೇಕ ಸಮಾಜಶಾಸ್ತ್ರ ಪ್ರತ್ಯೇಕ ವಿಜ್ಞಾನವನ್ನ ಸ್ಥಾಪಿಸುವಲ್ಲಿ ಪ್ರಮುಖವಾದಂತಹ ಕೊಡುಗೆಯನ್ನ ಕೊಟ್ಟಂತವರು ಆಗಸ್ಟ್ ಕಂಟವರು ಅಂತ ಹೇಳ್ಬೋದು. ಅದೇ ತನ್ನಾಗಿ ಇಲ್ಲಿನ ಇಂಗ್ಲೆಂಡ್ ದೇಶದಲ್ಲಿರ್ತಕ್ಕಂತಹ ಪಾಶ್ಚಿಮಾತ್ಯ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ಮಹಿಳಾ ಸಮಾಜ ಶಾಸ್ತ್ರಜ್ಞೆ ಯಾರಂತಂದ್ರೆ ಹ್ಯಾರಿಟ್ ಮಾರ್ಟಿನೋ. ಇವರು ಹ್ಯಾರಿಟ್ ಮಾರ್ಟಿನೋ ಈ ಶಾಸ್ತ್ರಜ್ಞೆ, ಸಮಾಜಶಾಸ್ತ್ರಜ್ಞೆ. ಇವರು ಸಹ ಈ ಹ್ಯಾರಿಟ್ ಮಾರ್ಟಿನೋ ಅವರು ಆಗಸ್ಟ್ ಕಂಟವರು ರಚಿಸಿದಂತ ಗ್ರಂಥ ಪಾಸಿಟಿವ್ ಫಿಲಾಸಫಿ. ಈ ಗ್ರಂಥವು ಫ್ರೆಂಚ್ ಭಾಷೆಯಲ್ಲಿತ್ತು. ಈ ಫ್ರೆಂಚ್ ಭಾಷೆಯಲ್ಲಿದ್ದಂತಹ ಈ ಪಾಸಿಟಿವ್ ಫಿಲಾಸಫಿ ವಾಸ್ತವಿಕ ತತ್ವಜ್ಞಾನ ಎಂಬ ಕೃತಿ ಇಂಗ್ಲಿಷ್ ನಲ್ಲಿ ತರ್ಜುಮೆಯನ್ನು ಅಂದ್ರೆ ಇಂಗ್ಲಿಷ್ ಇಂದ ಫ್ರೆಂಚ್ ಭಾಷೆ ಅಂತ ಇಂಗ್ಲಿಷ್ ಭಾಷೆಯಲ್ಲಿ ಭಾಷಾಂತರಿಸಿದಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಹ್ಯಾರಿಟ್ ಮಾರ್ಟಿನೋ ಅವರು. ಇವರು ಸಹ ಇಂಗ್ಲಿಷ್ ಭಾಷೆಯಲ್ಲಿ ಈ ವಾಸ್ತವಿಕ ತತ್ವಜ್ಞಾನ ಎಂಬ ಗ್ರಂಥವನ್ನ ಬದಲಿಸಿದಂತವರು ಬರೆದಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಹ್ಯಾರಿಟ್ ಮಾರ್ಟಿನೋ. ಇವರು ಸಮಾಜಶಾಸ್ತ್ರದ ಮೊಟ್ಟ ಮೊದಲ ಮಹಿಳಾ ಸಮಾಜ ಶಾಸ್ತ್ರಜ್ಞೆ ಯಾರಾಗಿದ್ದಾರೆ ಅಂತ ಹ್ಯಾರಿಟ್ ಮಾರ್ಟಿನೋ. ಇವರು ಸಹ ಇವರು ತಮ್ಮದೇ ಆದಂತಹ ಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞ ಅಂತ ಹೇಳ್ತಾರೆ. ಮತ್ತು ಹ್ಯಾರಿಟ್ ಮಾರ್ಟಿನೋ ಅವರು ಸಹ ಸಾಮಾಜಿಕ ಗ್ರಹಿಕೆ ಬಗ್ಗೆ ಆಗಲಿ, ಮಹಿಳೆಯರ ಅರ್ಥೈಸಿಕೊಳ್ಳುವ ಬಗ್ಗೆ ಆಗಲಿ, ಅದರಲ್ಲಿ ಸಮಾಜಶಾಸ್ತ್ರದಲ್ಲಿ ಇದುವರೆಗೆ ಕಡೆಗಣಿಸಲ್ಪಟ್ಟಂತಹ ವಿಷಯಗಳ ಬಗ್ಗೆ ಅಧ್ಯಯನವನ್ನ ಮಾಡಿದಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಇವರು ಹ್ಯಾರಿಟ್ ಮಾರ್ಟಿನೋ. ಅದರಲ್ಲಿಯೂ ಸಹ ಮಹಿಳೆಯರ ಪರವಾಗಿ ಹೋರಾಟವನ್ನ ಮಾಡಿದಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಹ್ಯಾರಿಟ್ ಮಾರ್ಟಿನೋ. ಅಂದ್ರೆ ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ಹಲವಾರು ಶೋಷಣೆಗಳನ್ನ, ದಬ್ಬಾಳಿಕೆಗಳನ್ನ ಮಹಿಳೆಯರ ಪರವಾಗಿ ಹೋರಾಟವನ್ನ ಮಾಡಿದಂತವರು ಯಾರಾಗಿದ್ದಾರೆ ಹ್ಯಾರಿಟ್ ಮಾರ್ಟಿನೋ. ಅವರು ಸಹ ಮಹಿಳೆಯರ ಹಕ್ಕುಗಳ ಪರವಾದಂತ ಹೋರಾಟವನ್ನು ಮಾಡಿದ್ದಾರೆ ಮತ್ತು ಅದರಲ್ಲಿಯೂ ಗುಲಾಮಗಿರಿಯ ವಿರುದ್ಧ ತಮ್ಮದೇ ಆದಂತಹ ನಿಲುವನ್ನ ಹ್ಯಾರಿಟ್ ಮಾರ್ಟಿನೋ ಅವರು ಅಂದ್ರೆ ಪ್ರಾಮುಖ್ಯತೆಯನ್ನ ಹೋರಾಟವನ್ನ ಮಾಡಿದಂತವರು ಯಾರಾಗಿದ್ದಾರೆ ಅಂತ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ಮಹಿಳಾ ಸಮಾಜಶಾಸ್ತ್ರಜ್ಞೆ ಹ್ಯಾರಿಟ್ ಮಾರ್ಟಿನೋ ಅವರು. ಇವರು ಸಹ ಆಗಸ್ಟ್ ಕಂಟವರ ಪಾಸಿಟಿವ್ ಫಿಲಾಸಫಿ ಎಂಬ ಕೃತಿಯನ್ನು ಫ್ರೆಂಚ್ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದಂತವರು ಹ್ಯಾರಿಟ್ ಮಾರ್ಟಿನೋ ಅವರು. ಇವರು ಸಹ ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ಸಲ್ಲಿಸಿದಂತವರು ಅಂತ ಹೇಳ್ಬೋದು. ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ವಿಷಯಗಳನ್ನು ತಿಳ್ಕೊಂಡಿದ್ವಿ. ಇನ್ನುಳಿದ ವಿಷಯಗಳನ್ನ ಮುಂದಿನ ಕ್ಲಾಸಲ್ಲಿ ನಾವು ಅಧ್ಯಯನವನ್ನು ತಿಳ್ಕೊಂಡು ಹೇಳಿ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ವಿರಾಮ ಮಾಡ್ತಾ ಇದ್ದೀನಿ. ನಮಸ್ಕಾರ.